ಸ್ನೇಹಿತರೆ, ಈ ದಿನ ನಾವು ಜುಲೈ 16ರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನೋಡೋಣ. ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ಜುಲೈ 16, 2026ರಂದು ಸುದ್ದಿಯಲ್ಲಿದ್ದ ವಿಂಡ್ಫಾಲ್ ಟ್ಯಾಕ್ಸ್ ಎಂದರೇನು? ಅಂದರೆ ವಿಂಡ್ಫಾಲ್ ಟ್ಯಾಕ್ಸ್ ಅಂದರೆ ಏನಂತ ಸುದ್ದಿಯಲ್ಲಿತ್ತು, ಅದನ್ನು ನೋಡೋಣ. ಆಪ್ಷನ್ ಎ, ನಿಯಮಿತವಾಗಿ ಪಾವತಿಸುವ ಸಾಮಾನ್ಯ ಆದಾಯ ತೆರಿಗೆ. ಆಪ್ಷನ್ ಬಿ, ಅನಿರೀಕ್ಷಿತ ಭಾರೀ ಲಾಭದ ಮೇಲಿನ ವಿಶೇಷ ತೆರಿಗೆ. ಆಪ್ಷನ್ ಸಿ, ಕೃಷಿ ಉತ್ಪನ್ನಗಳ ರಫ್ತಿನ ಮೇಲೆ ವಿಧಿಸುವ ಕಸ್ಟಮ್ ಸುಂಕ. ಆಪ್ಷನ್ ಡಿ, ಇಂಧನ ಕಂಪನಿಗಳಿಗೆ ವಿಧಿಸುವ ಹಸಿರು ಪರಿಸರ ತೆರಿಗೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅನಿರೀಕ್ಷಿತ ಭಾರೀ ಲಾಭದ ಮೇಲಿನ ವಿಶೇಷ ತೆರಿಗೆ. ಒಂದೇ ಸರಿ ಲಾಭ ಜಾಸ್ತಿ ಆದರೆ ಅನಿರೀಕ್ಷಿತ ಅದರ ಮೇಲಿನ ತೆರಿಗೆ ಯಾವುದು? ವಿಂಡ್ಫಾಲ್ ತೆರಿಗೆ ಅಂತ ಹೊಸದಾಗಿ ತಂದಿರತಕ್ಕಂಥದ್ದು ಯಾವುದು? ವಿಂಡ್ಫಾಲ್ ಟ್ಯಾಕ್ಸ್. ಇದು ಇತ್ತೀಚೆಗೆ ಭಾರತ ಸರ್ಕಾರವು ಡೀಸೆಲ್ ಮತ್ತು ATF ರಫ್ತಿನ ಮೇಲೆ ವಿಂಡ್ಫಾಲ್ ತೆರಿಗೆಯನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಜಾಗತಿಕ ಮಾರುಕಟ್ಟೆಯ ಏರಿಳಿತದಿಂದ ಗಳಿಸುವ ಆದಾಯದ ಮೇಲಿನ ವಿಶಿಷ್ಟ ತೆರಿಗೆ ನಿಯಮ ಇದಾಗಿರ್ತಕ್ಕಂಥದ್ದು. ಏನು ಸಡನ್ಲಿ ತೈಲ ಬೆಲೆ ಜಾಸ್ತಿ ಆಗೋದು, ಸಡನ್ಲಿ ಕಡಿಮೆ ಆದಾಗ ಜಾಸ್ತಿ ಪರ್ಚೇಸ್ ಮಾಡೋದು, ಆಮೇಲೆ ಜಾಸ್ತಿ ಆದಾಗ ಅವ್ರಿಗೆ ಲಾಭ ಆಗುತ್ತಲ್ಲ, ಅದರ ಮೇಲೆ ವಿಧಿಸ್ತಕ್ಕಂಥ ತೆರಿಗೆ ಇದು. ನೋಡಿ, ತೆರಿಗೆ ಹೆಚ್ಚಳ. ಭಾರತ ಸರ್ಕಾರವು ಡೀಸೆಲ್ ರಫ್ತು ತೆರಿಗೆಯನ್ನು ಪ್ರತಿ ಲೀಟರ್ಗೆ 15.5 ಮತ್ತು ATFಗೆ 14.5 ರೂಪಾಯಿ ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಏನಕ್ಕೆ ಈ ತೆರಿಗೆಯನ್ನು ಜಾಸ್ತಿ ಮಾಡಿದ್ರು ಅಂದರೆ, ವಿಧಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ, USA ಮತ್ತು ಇರಾನ್ ಭೌಗೋಳಿಕ ಉದ್ವಿಗ್ನತೆಯಿಂದ, ಅಂದರೆ USA ಮತ್ತು ಇರಾನ್ ಯುದ್ಧ ಆಗ್ತಿರ್ತಕ್ಕಂಥದ್ದು. ಆದ್ದರಿಂದ ಜಾಗತಿಕ ತೈಲ ಬೆಲೆ ಹೆಚ್ಚಾಗಿದ್ದರಿಂದ ಈ ನಿರ್ಧಾರನ ತೆಗೆದುಕೊಂಡಿರ್ತಕ್ಕಂಥದ್ದು. ಡೀಸೆಲ್ ತೆರಿಗೆ ಹೆಚ್ಚಿಸಿದರೂ ಪೆಟ್ರೋಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 4ರಿಂದ 2.5ಕ್ಕೆ ಇಳಿಸಲಾಗಿದೆ. ಅಂದರೆ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿದರೂ ಪೆಟ್ರೋಲ್ ತೆರಿಗೆ ಸುಂಕವನ್ನು, ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 4ರಿಂದ 2.5ಕ್ಕೆ ಇಳಿಸಿರ್ತಕ್ಕಂಥದ್ದು. ಏನಿದು? ರಫ್ತುದಾರರ ದೇಶೀಯ ಮಾರುಕಟ್ಟೆಯನ್ನು ಕಡೆಗಣಿಸುವುದನ್ನು ತಡೆದು ದೇಶದ ಇಂಧನ ಭದ್ರತೆ ಕಾಪಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ತೆರಿಗೆ ವಿಧಿಸಲಿಕ್ಕೆ ಮುಖ್ಯ ಉದ್ದೇಶ ಏನಂದರೆ, ದೇಶದ ಇಂಧನದ ಭದ್ರತೆಯನ್ನು ಕಾಪಾಡಲಿಕ್ಕೆ. ನೋಡಿ, ಅನಿರೀಕ್ಷಿತ ಭಾರೀ ಲಾಭದ ಮೇಲಿನ ವಿಶೇಷ ತೆರಿಗೆ ಯಾವುದು? ವಿಂಡ್ಫಾಲ್ ಟ್ಯಾಕ್ಸ್. ನೆಕ್ಸ್ಟ್ ಕ್ವಶನ್ ಈಸ್, ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಯೋಜನೆಯ ಪ್ರಮುಖ ಹಣಕಾಸಿನ ಗುರಿ ಯಾವುದು? ಇದಕ್ಕೆ 1.27 ಲಕ್ಷ ಕೋಟಿ ಬಜೆಟ್ ಅನುಮೋದಿಸಲಾಗಿದೆ. ಆಪ್ಷನ್ ಎನೇ ಸರಿಯಾಗಿರ್ತಕ್ಕಂಥದ್ದು. ಏನಿದು? ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0. ಜುಲೈ 16, 2026ರಂದು ಕೇಂದ್ರ ಸಚಿವ ಸಂಪುಟವು ಈ ಅತ್ಯಾಧುನಿಕ ತಂತ್ರಜ್ಞಾನ ಯೋಜನೆಗೆ ಅಧಿಕೃತ ಅನುಮೋದನೆ ನೀಡಿದೆ. ಯಾವ ತಂತ್ರಜ್ಞಾನಕ್ಕೆ? ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ISM 2.0. ದೇಶೀಯವಾಗಿ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಗೆ ಸ್ವಾವಲಂಬನೆಯನ್ನು ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. ಒಂದು ಸೆಮಿಕಂಡಕ್ಟರ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳನ್ನು ಒದಗಿಸುವುದು. ಇದನ್ನು 1.27 ಲಕ್ಷ ಕೋಟಿ ಬಜೆಟ್ನಲ್ಲಿ ಅನುಮೋದನೆ ನೀಡಿದ್ದಾರೆ. ಬೃಹತ್ ಹಂಚಿಕೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜುಲೈ 16, 2026ರಂದು 1.27 ಲಕ್ಷ ಕೋಟಿ ಮೌಲ್ಯದ ISM 2.0 ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಇದಕ್ಕೆ ಅನುಮೋದನೆ ಸಿಕ್ಕಿದೆ. ಈ ಹೊಸ ಯೋಜನೆ ಮೂಲಕ ದೇಶದಲ್ಲಿ 4 ಲಕ್ಷ ಕೋಟಿ ಜಾಗತಿಕ ಹೂಡಿಕೆ ಆಕರ್ಷಿಸುವ ಗುರಿ ಹೊಂದಲಾಗಿದೆ. 4 ಲಕ್ಷ ಕೋಟಿ ಜಾಗತಿಕ ಹೂಡಿಕೆಯನ್ನು ನಿರೀಕ್ಷಿಸಲಾಗಿದೆ. ದೇಶೀಯವಾಗಿ ಚಿಪ್ ತಯಾರಿಸಿ ಅಮೆರಿಕ ಮತ್ತು ಚೀನಾ ಮೇಲಿನ ಆಮದು ಅವಲಂಬನೆಯನ್ನು ತಗ್ಗಿಸುವುದು ಇದರ ಮುಖ್ಯ ಉದ್ದೇಶ. ಈ ಯೋಜನೆ ಮುಖ್ಯ ಉದ್ದೇಶ ಏನಂದರೆ, ಆಮದು ಅವಲಂಬನೆಯನ್ನು ತಗ್ಗಿಸುವಂಥದ್ದು. ಈ ವಲಯದಲ್ಲಿ ಅಂದಾಜು 1.5 ಲಕ್ಷ ನೇರ ಮತ್ತು ಪರೋಕ್ಷ ಉನ್ನತ ತಂತ್ರಜ್ಞಾನದ ಉದ್ಯೋಗಗಳನ್ನು ಸೃಷ್ಟಿಸುವ ಭರವಸೆ ನೀಡಲಾಗಿದೆ. 1.5 ಲ್ಯಾಕ್ ನೇರ ಮತ್ತು ಪರೋಕ್ಷ ಉದ್ಯೋಗ ನೀಡುವ ಭರವಸೆಯನ್ನು ನೀಡಿದ್ದಾರೆ ಈ ಯೋಜನೆ ಮೂಲಕ. ನೆಕ್ಸ್ಟ್ ಕ್ವಶನ್ ಈಸ್, ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಸಂಪೂರ್ಣ ಸರ್ಕಾರಿ ಚಾಲಿತ
ಕೃತಕ ಬುದ್ಧಿಮತ್ತೆ AI ವಿಶ್ವವಿದ್ಯಾಲಯ ಸ್ಥಾಪಿಸಲು ನಿರ್ಧರಿಸಿದ ರಾಜ್ಯ ಯಾವುದು? ಯಾವುದು? ನನ್ನ ಹೆಮ್ಮೆಯ ಕರ್ನಾಟಕ. ಯಾವುದು? ತಮಿಳುನಾಡು, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ. ಆಪ್ಷನ್ ಸಿ ಕರ್ನಾಟಕ ಇಸ್ ದ ರೈಟ್ ಆನ್ಸರ್. ಜುಲೈ 16, 2026 ಸಚಿವ ಸಂಪುಟ ಸಭೆಯಲ್ಲಿ ಈ ಕೆಳಗಿನ ಪ್ರಮುಖ ಐತಿಹಾಸಿಕ ತಾಂತ್ರಿಕ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. IT ವಲಯದಲ್ಲಿ ಸದಾ ಮುಂಚೂಣಿಯಲ್ಲಿರುವ ಪ್ರಮುಖ ದಕ್ಷಿಣ ಭಾರತದ ರಾಜ್ಯ ಯಾವುದು? ನಮ್ಮ ಕರ್ನಾಟಕ. ಸೊ ಇಲ್ಲಿ ಸಂಪೂರ್ಣ ಸರ್ಕಾರಿ ಚಾಲಿತ ಕೃತಕ ಬುದ್ಧಿಮತ್ತೆ ವಿವಿಯನ್ನು ಸ್ಥಾಪನೆ ಮಾಡಲು ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು. ಮಹತ್ವದ ಪ್ರಕಟಣೆ ನೋಡಿ. ಕರ್ನಾಟಕದ ಸರ್ಕಾರವು ದೇಶದಲ್ಲೇ ಪ್ರಥಮ ಬಾರಿಗೆ ಸಂಪೂರ್ಣ ಸರ್ಕಾರಿ ಚಾಲಿತ AI ವಿಶ್ವವಿದ್ಯಾಲಯ ಸ್ಥಾಪನೆಗೆ ಜುಲೈ 16ರಂದು ಒಪ್ಪಿಗೆ ನೀಡಿರ್ತಕ್ಕಂಥದ್ದು. ಯಾವಾಗ? ಜುಲೈ 16ರಂದು ಒಪ್ಪಿಗೆ ನೀಡಿದೆ. ಈ ನೂತನ ಸಂಸ್ಥೆಯು ಕೃತಕ ಬುದ್ಧಿಮತ್ತೆ, ಮಷಿನ್ ಲರ್ನಿಂಗ್ ಮತ್ತು ರೋಬೋಟಿಕ್ಸ್ ವಿಷಯಗಳಲ್ಲಿ ಪದವಿ ನೀಡಲಿದೆ. ಇಲ್ಲಿ ಏನಾಗಿದೆ? ಯಾವ್ಯಾವುದರಲ್ಲಿ? ಕೃತಕ ಬುದ್ಧಿಮತ್ತೆ, ಮಷಿನ್ ಲರ್ನಿಂಗ್, ರೋಬೋಟಿಕ್ಸ್ ವಿಷಯಗಳಲ್ಲಿ ಪದವಿ ನೀಡಲಿದೆ. ಜಾಗತಿಕ ಸಹಯೋಗ. ಬೆಂಗಳೂರಿನಲ್ಲಿರುವ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಸಹಭಾಗಿತ್ವದೊಂದಿಗೆ ತರಬೇತಿ ನೀಡಲಾಗುತ್ತದೆ. ಕೌಶಲ್ಯದ ಗುರಿ. ಈ ವಿನೂತನ ವ್ಯವಸ್ಥೆಯ ಮೂಲಕ ಮುಂದಿನ 3 ವರ್ಷಗಳಲ್ಲಿ ರಾಜ್ಯದ 50,000 ಗ್ರಾಮೀಣ ಯುವಕರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುತ್ತದೆ. ಈ ಕ್ವಶನ್ ತುಂಬ ಇಂಪಾರ್ಟೆಂಟು, ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಯಾವುದು? AI ಯೂನಿವರ್ಸಿಟಿ ಅಂತದ್ದು ಬೆಂಗಳೂರು, ಅದು ಬೆಂಗಳೂರಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ಜುಲೈ 16, 2026ರಂದು ದೆಹಲಿ ಸಾರಿಗೆ ನಿಗಮಕ್ಕೆ 2800 ಪರಿಸರ ಸ್ನೇಹಿ ಬಸ್ಗಳನ್ನು ಪೂರೈಸಲು ಅನುಮೋದಿಸಲಾದ ಬೃಹತ್ ಯೋಜನೆ ಯಾವುದು? ಆ ಯೋಜನೆ ಯಾವುದಂದರೆ PM E-ಡ್ರೈವ್ ಯೋಜನೆ ಅಡಿಯಲ್ಲಿ. ಯಾವುದು? PM E-ಡ್ರೈವ್ ಯೋಜನೆ ಅಡಿಯಲ್ಲಿ ದೆಹಲಿ ಸಾರಿಗೆ ನಿಗಮಕ್ಕೆ ಸುಮಾರು 2800 ಪರಿಸರ ಸ್ನೇಹಿ ಬಸ್ಗಳನ್ನು ಪೂರೈಸಲಿಕ್ಕೆ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು. ಮಾಲಿನ್ಯ ಮುಕ್ತ ಸಾರ್ವಜನಿಕ ಸಾರಿಗೆ ಮತ್ತು EV ತಂತ್ರಜ್ಞಾನ ಉತ್ತೇಜನಕ್ಕೆ ಪ್ರಸ್ತುತ ಅನುಷ್ಠಾನದಲ್ಲಿರುವ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆ ಹಳೆಯ ಸಾರಿಗೆ ವ್ಯವಸ್ಥೆಯನ್ನು ಹಂತ ಹಂತವಾಗಿ EV ತಂತ್ರಜ್ಞಾನಕ್ಕೆ ಪರಿವರ್ತಿಸುವ ಗುರಿಯನ್ನು ಹೊಂದಲಾಗಿದೆ. ಏನು ಹಳೆಯ ಸಾರಿಗೆ ಐತಲ್ಲ, ಸಾರಿಗೆ ವ್ಯವಸ್ಥೆಯಂಥ ಹಳೆಯ ಬಸ್ಗಳನ್ನು ಹಂತ ಹಂತವಾಗಿ EV ತಂತ್ರಜ್ಞಾನಕ್ಕೆ ಬದಲಾಯಿಸುವಂಥ ಒಂದು ಯೋಜನೆ ಯಾವುದು? PM E-ಡ್ರೈವ್. ಸುಮಾರು 2800 ಬಸ್ಗಳು ಆಲ್ರೆಡಿ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು. ಹಳೆಯದನ್ನು ಮತ್ತು ಹೊಸದಕ್ಕೆ ಅಪ್ಡೇಟ್ ಮಾಡೋದು ಯೋಜನೆ ಮುಖ್ಯ ಗುರಿಯಾಗಿದೆ. PM E-ಡ್ರೈವ್ ಯೋಜನೆ ಯಾವುದು? PM E-ಡ್ರೈವ್ ಯಾವುದಕ್ಕೆ ಸಂಬಂಧಿಸಿದೆ? ದೆಹಲಿ ಸಾರಿಗೆ ನಿಗಮಕ್ಕೆ. ನೋಡಿ, ಇದರ ಬಗ್ಗೆ ಸ್ವಲ್ಪ ನೋಡೋಣ. ಹೊಸ ಪರ್ಯಾಯ ಯೋಜನೆ. ಮುಕ್ತಾಯಗೊಂಡ ಹಳೆಯ ಫೇಮ್, ಆ ಹಳೆ ಯೋಜನೆ ಹೆಸರು ಫೇಮ್, ಅದನ್ನು ಮುಕ್ತಾಯ ಮಾಡಿ ನೆಕ್ಸ್ಟ್ ಇವು ಹೊಸ ಒಂದು ಯೋಜನೆ ತಂದಿದ್ದಾರೆ, PM E-ಡ್ರೈವ್. ಫೇಮ್ ಯೋಜನೆಗಳ ಬದಲಿಗೆ ಕೇಂದ್ರ ಭಾರೀ ಕೈಗಾರಿಕೆಗಳ ಸಚಿವಾಲಯವು, ಭಾರಿ ದೊಡ್ಡ ಕೈಗಾರಿಕೆಯ ಸಚಿವಾಲಯವು ಪ್ರಸ್ತುತ PM E-ಡ್ರೈವ್ ಯೋಜನೆ ಜಾರಿಗೊಳಿಸಿದೆ. ಈ ಯೋಜನೆಯಡಿ ಈ ಬಸ್ಗಳ ಖರೀದಿಗೆ ರಾಜ್ಯ ಸಾರಿಗೆ ಸಂಸ್ಥೆಗಳಿಗೆ ನೇರ ಹಣಕಾಸಿನ ಸಬ್ಸಿಡಿ ನೀಡಲಾಗುತ್ತದೆ. ನೇರವಾಗಿ ಹಣಕಾಸಿನ ಸಬ್ಸಿಡಿಯನ್ನು ನೀಡಲಾಗುತ್ತೆ ಈ ಯೋಜನೆ ಅಡಿಯಲ್ಲಿ. ಚಾರ್ಜಿಂಗ್ ನಿಲ್ದಾಣಗಳನ್ನು ಹೆಚ್ಚಿಸುವ ಮೂಲಕ EV ವಾಹನಗಳ ಖರೀದಿದಾರರಲ್ಲಿರುವ ಆತಂಕ ನಿವಾರಿಸಲು ಮೂಲ ಸೌಕರ್ಯ ಬಲಪಡಿಸಲಾಗುತ್ತಿದೆ. ಚಾರ್ಜಿಂಗ್ ನಿಲ್ದಾಣಗಳನ್ನು ಜಾಸ್ತಿ ಮಾಡಿ ಅವರ ಗೊಂದಲವನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥದ್ದು. ಇದೊಂದು ಪರಿಸರ ಸ್ನೇಹಿ. ಹೆಚ್ಚುತ್ತಿರುವ ಇಂಗಾಲದ ಹೊರಸೂಸುವಿಕೆಯನ್ನು ನಿಯಂತ್ರಿಸಲು ಪರಿಸರ ಪೂರಕ ಹಸಿರು ಸಾರಿಗೆ ಒದಗಿಸುವುದು ಇದರ ಮುಖ್ಯ ಗುರಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ ಜುಲೈ 16, 2026ರಂದು ಇಸ್ರೋ ಮತ್ತು ಜಪಾನ್ನ ಜಾಕ್ಸಾ ಜಂಟಿಯಾಗಿ ಘೋಷಿಸಿದ ಲುಪೆಕ್ಸ್ ಮಿಷನ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, ಇದು ಕೇವಲ ಮಂಗಳ ಗ್ರಹದ ಜಂಟಿ ಸಂಶೋಧನಾ ಕಾರ್ಯಕ್ರಮವಾಗಿದೆ. ಆಪ್ಷನ್ ಬಿ, ಇದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೀರಿನ ಲಭ್ಯತೆ ಪತ್ತೆ ಹಚ್ಚುವ ಮಿಷನ್ ಆಗಿದೆ. ಆಪ್ಷನ್ ಸಿ, ಇದರ ರೋವರ್ ಅನ್ನು ಜಪಾನ್ ಸಿದ್ಧಪಡಿಸಿದ್ದು, ಲ್ಯಾಂಡರ್ ಇಸ್ರೋದ್ದಾಗಿದೆ. ಯಾವುದು ಸರಿ? ಆಪ್ಷನ್ ಡಿ, ಬಿ ಮತ್ತು ಸಿ ಎರಡೂ ಸರಿ. ಎರಡು ಹೇಳಿಕೆಗಳು ಸರಿಯಾಗಿರ್ತವೆ. ಇದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೀರಿನ ಲಭ್ಯತೆ, ನೀರನ್ನು ಸಂಶೋಧನೆ ಮಾಡಲಿಕ್ಕೆ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿರೋದು ಯಾವುದು? ಜಪಾನ್ ಮತ್ತು ಭಾರತದ ಇದೊಂದು ಜಂಟಿ ಯೋಜನೆ ಆಗಿರ್ತಕ್ಕಂಥದ್ದು. ಇದರ ರೋವರನ್ನು ಜಪಾನ್ ಸಿದ್ಧಪಡಿಸಿದರೆ ಲ್ಯಾಂಡರನ್ನು ಇಸ್ರೋದವರು ಸಿದ್ಧಪಡಿಸ್ತಿರ್ತಕ್ಕಂಥದ್ದು.
ಅದಕ್ಕೆ ಇದು ಅತಿ ಹೆಚ್ಚುವಾಗಿ ಸುದ್ದಿಯಲ್ಲಿರ್ತದೆ, ಡೈಲಿ ಇರುತ್ತೆ ಇದು ಕರೆಂಟ್ ಅಫೇರ್ಸಲ್ಲಿ ಆಲ್ಮೋಸ್ಟ್ ಆಲ್. ಸೊ ಬಾಹ್ಯಾಕಾಶ ರಂಗದಲ್ಲಿ ಭಾರತ ಮತ್ತು ಜಪಾನ್ ಜಂಟಿಯಾಗಿ ಅತ್ಯಂತ ಮಹತ್ವದ ಚಂದ್ರನ ದಕ್ಷಿಣ ಧ್ರುವದ ಪರಿಶೋಧನಾ ಯೋಜನೆಯನ್ನು ಕೈಗೊಂಡಿದೆ. ಚಂದ್ರನ ಮೇಲೆ ನೀರಿನ ಆಕಾರಗಳನ್ನು ಹುಡುಕುವಲ್ಲಿ ಇದು ಕ್ರಾಂತಿಕಾರಿ ಜಂಟಿ ಕಾರ್ಯಕ್ರಮವಾಗಿದೆ ಅಂತಲೇ ಹೇಳ್ಬೋದು. ಸಹಯೋಗ ಅಂದರೆ ಜುಲೈ 16, 2026 ಸಭೆಯಲ್ಲಿ ಇಸ್ರೋ ಮತ್ತು ಜಪಾನ್ನ ಜಾಕ್ಷಾ ತಮ್ಮ ಲುಪೆಕ್ಸ್ ಮಿಷನ್ನ ಲ್ಯಾಂಡರ್ ಪ್ರೋಟೋಟೈಪ್ ಪೂರ್ಣಗೊಳಿಸಿದೆ. ಯಾವುದು ಜಪಾನ್ದವರು ಲ್ಯಾಂಡರ್ ಪ್ರೋಟೋಟೈಪ್ನ ಪೂರ್ಣಗೊಳಿಸಿದೆಯಂತೆ. ಮುಖ್ಯ ಧ್ಯೇಯ ಅಂದರೆ ಚಂದ್ರನ ದಕ್ಷಿಣ ಧ್ರುವದ ಅತಿ ಕತ್ತಲೆಯಾದ ಕಂದಕಗಳಲ್ಲಿ ಹೆಪ್ಪುಗಟ್ಟಿದ ಸ್ಥಿತಿಯಲ್ಲಿರಬಹುದಾದ ಮಂಜುಗಡ್ಡೆ ಮತ್ತು ನೀರಿನ ಪ್ರಮಾಣ ಅಳೆಯುವುದು ಇದರ ಮುಖ್ಯ ಗುರಿ ಆಗಿರ್ತಕ್ಕಂಥದ್ದು. ಮಂಜುಗಡ್ಡೆ ಮತ್ತು ನೀರಿನ ಪ್ರಮಾಣ. ಜಪಾನ್ ದೇಶವು ರೋವರ್ ಮತ್ತು ಉಡಾವಣಾ ರಾಕೆಟ್ ಒದಗಿಸಿದರೆ, ಭಾರತವು ತನ್ನ ಯಶಸ್ವಿ ಸಾಫ್ಟ್ ಲ್ಯಾಂಡರ್ ತಂತ್ರಜ್ಞಾನವನ್ನು ಒದಗಿಸುತ್ತದೆ. ಈ ಯೋಜನೆಗೆ, ಯಾವ ಯೋಜನೆಗೆ? ಲುಪೆಕ್ಸ್ ಯೋಜನೆಗೆ. ಭವಿಷ್ಯದ ವಸಾಹತು. ಚಂದ್ರನ ಮೇಲ್ಮೈಯಲ್ಲಿ ಮುಂದಿನ ಭವಿಷ್ಯದ ವಸಾಹತು ಸ್ಥಾಪನೆ ಹಾಗೂ ಇಂಧನ ತಯಾರಿಕೆಗೆ ಈ ಮಿಷನ್ ತರುವ ದತ್ತಾಂಶಗಳು ಅತ್ಯಂತ ಮಹತ್ವದ್ದಾಗಿದೆ. ನೆಕ್ಸ್ಟ್ ಯೋಜನೆಗಳಿಗೆ ಇದು ತುಂಬ ಮಹತ್ವದ ಯೋಜನೆ ಆಗಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಯಾಕೆ ಸುದ್ದಿಯಲ್ಲಿದೆ ಅಂದರೆ, ಇದು ತನ್ನ ಲ್ಯಾಂಡರ್ ಪ್ರೋಟೋಟೈಪ್ನ ಪೂರ್ಣಗೊಳಿಸಿದೆ. ಯಾವುದು? ಜಪಾನ್ನ ಜಾಕ್ಷಾ, ಅದಕ್ಕೆ ಸುದ್ದಿಯಲ್ಲಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಜುಲೈ 16, 2026 ಜಾರಿಗೆ ಬಂದ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಕರ್ನಾಟಕದ ಯಾವ ಕೈಗಾರಿಕಾ ತಾಣಕ್ಕೆ ಭಾರಿ ಉತ್ತೇಜನ ಸಿಗಲಿದೆ? ನಿನ್ನೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಇದನ್ನು. ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಜುಲೈ 15 ಅಧಿಕೃತವಾಗಿ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು. ಬಟ್ ಇವಾಗ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂದರೆ, ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಕರ್ನಾಟಕದ ಯಾವ ಕೈಗಾರಿಕೆ ತಾಣಕ್ಕೆ ಭಾರಿ ಉತ್ತೇಜನ ಸಿಗಲಿದೆ ಅಂತೆ? ಮೈಸೂರು IT ಇಕೋಸಿಸ್ಟಮ್, ಬೆಳಗಾವಿ ಏರೋಸ್ಪೇಸ್ ಮತ್ತು ರಕ್ಷಣಾ ಉತ್ಪಾದನಾ ಕೇಂದ್ರ. ಯಾವುದಕ್ಕೆ? ಬೆಳಗಾವಿಯ ಏರೋಸ್ಪೇಸ್ ಮತ್ತು ರಕ್ಷಣಾ ಉತ್ಪಾದನಾ ಕೇಂದ್ರಕ್ಕೆ ಇದು ಹೆಚ್ಚು ಉಪಯುಕ್ತವಾಗಿರ್ತಕ್ಕಂಥದ್ದು. ಭಾರತ ಮತ್ತು ಬ್ರಿಟನ್ ನಡುವಿನ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದದ ವಿವರಗಳು ಅಧಿಕೃತವಾಗಿ ಜಾರಿಗೆ ಬಂದಿವೆ. ಈ ಮಹತ್ವದ ಒಪ್ಪಂದದಿಂದ ವಿಮಾನಯಾನ ಹಾಗೂ ತಾಂತ್ರಿಕ ವಲಯದ ರಫ್ತು ಸುಂಕ ಸಂಪೂರ್ಣವಾಗಿ ಕಡಿತಗೊಳ್ಳಲಿದೆ. ಶೂನ್ಯ ಸುಂಕ. ಈ ಹೊಸ ಮುಕ್ತ ಒಪ್ಪಂದದ ಅಡಿಯಲ್ಲಿ ಬೆಳಗಾವಿ ಮತ್ತು ಬೆಂಗಳೂರಿನ ಏರೋಸ್ಪೇಸ್ ಬಿಡಿಭಾಗಗಳ ರಫ್ತು ಸುಂಕ ಸಂಪೂರ್ಣವಾಗಿ ಶೂನ್ಯಕ್ಕಿಳಿಯಲಿದೆ. ಯಾವುದು? ಏರೋಸ್ಪೇಸ್ ಬಿಡಿಭಾಗಗಳ ರಫ್ತು ಸುಂಕ ಶೂನ್ಯಕ್ಕಿಳಿಯಲಿದೆ. ದ್ವಿಪಕ್ಷೀಯ ಒಪ್ಪಂದವು ಜಂಟಿ ಉದ್ಯಮ ಸ್ಥಾಪನೆ ಸುಲಭಗೊಳಿಸಿ ಪ್ರಮುಖ ಬ್ರಿಟನ್ ಹೂಡಿಕೆದಾರರನ್ನು ಸೆಳೆಯುತ್ತದೆ. ಬ್ರಿಟನ್ನ ಹೂಡಿಕೆದಾರರನ್ನು ದ್ವಿಪಕ್ಷೀಯ ಒಪ್ಪಂದ ಸೆಳೆಯುತ್ತದೆ. ಇಂಡಿಯಾದತ್ತ ಸೆಳೆಯುತ್ತೆ. ಈ ಒಪ್ಪಂದದ ಅಡಿಯಲ್ಲಿ ಭಾರತೀಯ IT ಮತ್ತು ಇಂಜಿನಿಯರಿಂಗ್ ವೃತ್ತಿಪರರಿಗೆ ಬ್ರಿಟನ್ನಲ್ಲಿ ಕೆಲಸ ಮಾಡಲು ವೀಸಾ ಸೌಲಭ್ಯಗಳು ಸುಲಭಗೊಳ್ಳುತ್ತವೆ. ಕರ್ನಾಟಕದ ಪ್ರೀಮಿಯಂ ಗುಣಮಟ್ಟದ ಕಾಫಿ ಮತ್ತು ಮಸಾಲೆ ಉತ್ಪನ್ನಗಳಿಗೆ ಬ್ರಿಟಿಷ್ ಮಾರುಕಟ್ಟೆಯಲ್ಲಿ ನೇರ ಸುಂಕ ವಿನಾಯಿತಿ ಸಿಗಲಿದೆ. ಯಾವುದು? ಕಾಫಿ ಮತ್ತು ಮಸಾಲೆ ಉತ್ಪನ್ನಗಳಿಗೆ, ತುಂಬ ಇಂಪಾರ್ಟೆಂಟ್. ಕಾಫಿ ಮತ್ತು ಮಸಾಲೆ ಉತ್ಪನ್ನಗಳಿಗೆ ನೇರ ಸುಂಕ ವಿನಾಯಿತಿ, ಡೈರೆಕ್ಟಾಗಿ ಸುಂಕ ವಿನಾಯಿತಿ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಕೇಂದ್ರ ಸರ್ಕಾರದ ಯಾವ ಯೋಜನೆ ಅಡಿಯಲ್ಲಿ ಜುಲೈ 16, 2026 ನಶಾಮುಕ್ತ ಯುವ ಫಾರ್ ವಿಕಸಿತ್ ಭಾರತ್ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ? ವಿಕಸಿತ್ ಭಾರತ್ ಯುವ ಕನೆಕ್ಟ್ ಕಾರ್ಯಕ್ರಮ. ಯಾವುದು? ವಿಕಸಿತ ಭಾರತ ಯುವ ಕನೆಕ್ಟ್ ಕಾರ್ಯಕ್ರಮ, VBYCP 2026. ಡೈರೆಕ್ಟಾಗಿ ಫುಲ್ ಫಾರ್ಮ್ ಕೇಳಿಬಿಡ್ತಾರೆ. ಯಾವುದು? VBYCP, ವಿಕಸಿತ್ ಭಾರತ್ ಯುವ ಕನೆಕ್ಟ್ ಕಾರ್ಯಕ್ರಮ. ವಿಕಸಿತ್ ಭಾರತ್ ಯುವ ಕನೆಕ್ಟ್ ಪ್ರೋಗ್ರಾಮ್. P ಅಂದರೆ ಪ್ರೋಗ್ರಾಮ್. ಮೈ ಭಾರತ್ ಡಿಜಿಟಲ್ ವೇದಿಕೆಯ ಮೂಲಕ, ಯಾವ ವೇದಿಕೆ? ಮೈ ಭಾರತ್ ಡಿಜಿಟಲ್ ವೇದಿಕೆಯ ಮೂಲಕ ದೇಶಾದ್ಯಂತ ಕ್ರಾಂತಿಕಾರಿ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಮಾದಕ ದ್ರವ್ಯ ಮುಕ್ತ ಸದೃಢ ಯುವ ಭಾರತವನ್ನು ನಿರ್ಮಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಯಾವುದು? ಮಾದಕ ದ್ರವ್ಯ ಮುಕ್ತ ಸದೃಢ ಯುವ ಭಾರತವನ್ನು ನಿರ್ಮಿಸುವುದು ಇದರ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. ಯಾವುದು? ನಶಾಮುಕ್ತ ಯು ಫಾರ್ ವಿಕಸಿತ್ ಭಾರತ್ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಕ್ಕಂಥದ್ದು.
ಇದು ನೋಡಿ, ಈ ವಿಕಸಿತ್ ಭಾರತ್ ಯುವ ಕನೆಕ್ಟ್ ಕಾರ್ಯಕ್ರಮವು ಜುಲೈ 16ರಿಂದ ಆಗಸ್ಟ್ 15, 2026ರವರೆಗೆ ದೇಶಾದ್ಯಂತ ಯಶಸ್ವಿಯಾಗಿ ನಡೆಯಲಿದೆ. ಇದರ ಮುಖ್ಯ ಧ್ಯೇಯವಾಕ್ಯ ಅಂದರೆ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ್. ಭಾರತ ದ್ರವ್ಯಮುಕ್ತ ಯುವ ಭಾರತ ಆಗಿದೆ. ನಶಾಮುಕ್ತ ಯುವ ಫಾರ್ ವಿಕಸಿತ್ ಭಾರತ್ ಇದರ ಧ್ಯೇಯವಾಕ್ಯ. ಏನಿದರ ಗುರಿ ಅಂದರೆ 15ರಿಂದ 25 ವರ್ಷದೊಳಗಿನ ಗ್ರಾಮೀಣ ಮತ್ತು ನಗರ ವಿದ್ಯಾರ್ಥಿಗಳಲ್ಲಿ ಮಾದಕ ದ್ರವ್ಯ ವ್ಯಸನದ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವುದು. ಅಂದರೆ ಮಾದಕ ದ್ರವ್ಯ ತೆಗೆದುಕೊಳ್ಳುವುದರಿಂದ ಮುಂದೆ ಫ್ಯೂಚರಲ್ಲಿ ಮತ್ತು ನೆಕ್ಸ್ಟ್ ಫ್ಯಾಮಿಲಿಯಲ್ಲಿ ಯಾವ ಥರ ಗೊಂದಲಗಳು, ಯಾವ ಥರ ಪ್ರಾಬ್ಲಮ್ಗಳು ಫೇಸ್ ಮಾಡಬೇಕು ನಾವು ಅನ್ನೋದಕ್ಕಂತ ಈಗಲೇ ಈ ಶಾಲೆ ಟೈಮಲ್ಲಿ 15ರಿಂದ 25 ವಯಸ್ಸಿನ ಒಳಗಿನ ಮಕ್ಕಳೆಲ್ಲರಿಗೂ ಅವರಲ್ಲಿ ಅರಿವು ಮೂಡಿಸೋಕ್ಕಂಥ ಒಂದು ಇದು ಪ್ರೋಗ್ರಾಮ್. ಇದರಿಂದ ನೆಕ್ಸ್ಟ್ ಅವರ ಭವಿಷ್ಯನೂ ಚೆನ್ನಾಗಿರ್ತಕ್ಕಂಥದ್ದು. ಏನಿದು ವಿಕಸಿತ್ ಭಾರತ್ ಅಟ್ 2047ರ ಮಹತ್ವಾಕಾಂಕ್ಷೆಯನ್ನು ಸಾಕಾರಗೊಳಿಸಲು ದೇಶದ ಬೃಹತ್ ಯುವಶಕ್ತಿಯನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಸಜ್ಜುಗೊಳಿಸುವುದು ಇದರ ಆಶಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ 2026ರಂದು ಕೇಂದ್ರ ಗ್ರಾಹಕ ಸಚಿವಾಲಯವು ಕಡ್ಡಾಯವಾಗಿ ನಿಯಂತ್ರಿಸಲು ಘೋಷಿಸಿದ ಡಾರ್ಕ್ ಪ್ಯಾಟರ್ನ್ಸ್ ಎಂದರೆ ಏನು? ಆಪ್ಷನ್ ಬಿ, ಗ್ರಾಹಕರಿಗೆ ತಿಳಿಯದಂತೆ ಹೆಚ್ಚಿನ ಹಣ ಪಾವತಿಸಲು ಪ್ರೇರೇಪಿಸುವ ಡಿಜಿಟಲ್ ಟಿಕ್ಸ್ಗಳು. ಗ್ರಾಹಕರಿಗೆ ತಿಳಿಯದಂತೆ ಹೆಚ್ಚಿನ ಹಣ ಪಾವತಿಸಲು ಪ್ರೇರೇಪಿಸುವ ಡಿಜಿಟಲ್ ಟ್ರಿಕ್ಸ್ಗಳು. ಇತ್ತೀಚಿನ ಸೈಬರ್ ಡಿಜಿಟಲ್ ಪೋರ್ಟಲ್ಗಳಲ್ಲಿನ ಟ್ರಿಕ್ಸ್ಗಳ ವಿರುದ್ಧ ಹೊಸ ಗ್ರಾಹಕ ರಕ್ಷಣೆ ಕಡ್ಡಾಯಗೊಳಿಸಲಾಗಿದೆ. ಗ್ರಾಹಕರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಆನ್ಲೈನ್ ವಂಚನೆ ತಡೆಯಲು ಈ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಗ್ರಾಹಕರ ಹಕ್ಕು ಮತ್ತು ಆನ್ಲೈನ್ ವಂಚನೆ ತಡೆಯಲು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಯಾವುದು? ಡಾರ್ಕ್ ಪ್ಯಾಟರ್ನ್ಸ್. ಅಪ್ರಾಮಾಣಿಕ ಮಾರ್ಕೆಟಿಂಗ್. ಆನ್ಲೈನ್ ಪೋರ್ಟಲ್ಗಳಲ್ಲಿ ಗ್ರಾಹಕರ ತಪ್ಪು ನಡವಳಿಕೆ ಅಥವಾ ಆತುರ ಬಳಸಿ ಅವರಿಂದ ಹೆಚ್ಚಿನ ಹಣ ಕೀಳುವ ತಂತ್ರಜ್ಞಾನವನ್ನು ನಿಷೇಧಿಸಲಾಗಿದೆ. ಉದಾಹರಣೆಗೆ, ಬುಕಿಂಗ್ ಮಾಡುವಾಗ ತಾನಾಗಿಯೇ ವಿಮಾ ಶುಲ್ಕಕ್ಕೆ ಆಟೋ ಟಿಕ್ ಮಾಡಿಕೊಳ್ಳುವ ತಂತ್ರಜ್ಞಾನಗಳು ಇದರ ಭಾಗವಾಗಿದೆ. ಆಟೋ ಟಿಕ್, ನಾವೇನಾದರೂ ಬುಕ್ ಮಾಡುವಾಗ ಆಟೋಮೆಟಿಕ್ಕಾಗಿ ಅದು ಆ್ಯಕ್ಸೆಸ್ ಆಗುತ್ತೆ ಗೊತ್ತಾ, ಅದನ್ನು ಇದು ತಡೆಯುತ್ತದೆ. ದಂಡದ ಮೊತ್ತ ಜುಲೈ 16ರಿಂದ ಇಂತಹ ಅಕ್ರಮ ವೆಬ್ ತಂತ್ರಗಳನ್ನು ಬಳಸುವ ದೊಡ್ಡ ಕಂಪನಿಗಳಿಗೆ ಗರಿಷ್ಠ 10 ಲಕ್ಷದವರೆಗೆ ದಂಡ ವಿಧಿಸಲಾಗುತ್ತದೆ. ಪ್ರಮುಖ ಇ-ಕಾಮರ್ಸ್ ವೆಬ್ಸೈಟ್ಗಳು ಹಾಗೂ ಭಾರತದ ಪ್ರತಿಯೊಂದು ಆಹಾರ ಮತ್ತು ಟಿಕೆಟ್ ಬುಕ್ಕಿಂಗ್ ಆ್ಯಪ್ಗಳು ಹೊಸ ನಿಯಮಗಳ ವ್ಯಾಪ್ತಿಗೆ ಬರುತ್ತವೆ. ಈ ಇ-ಕಾಮರ್ಸ್ ವೆಬ್ಸೈಟ್ಗಳು ಮತ್ತು ಕೆಲವೊಂದು ಫುಡ್ ಡೆಲಿವರಿ, ಆಮೇಲೆ ಈ ಟಿಕೆಟ್ ಬುಕ್ಕಿಂಗ್ಸ್, ಆನ್ಲೈನ್ ಬುಕ್ಕಿಂಗ್ಸ್ ಏನದವಲ್ಲ ಅದ್ರ ಮೇಲೆಲ್ಲ ಪರಿಣಾಮ ಬೀರ್ತಕ್ಕಂಥದ್ದು. ಜುಲೈ 16, 2026ರ ಇತ್ತೀಚಿನ ಅಧಿಕೃತ ವರದಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ಜೌಗು ತಾಣಗಳನ್ನು ಹೊಂದಿರುವ ಮೊದಲ ರಾಜ್ಯ ಯಾವುದು? ತಮಿಳುನಾಡು. ಆಪ್ಷನ್ ಎ, ತಮಿಳುನಾಡು. ಒಟ್ಟು 18 ತಾಣಗಳನ್ನು ಹೊಂದಿರತಕ್ಕಂಥದ್ದು. ಕೇಂದ್ರ ಪರಿಸರ ಸಚಿವಾಲಯವು ಪ್ರವಾಸೋದ್ಯಮ ಮತ್ತು ಜೌಗು ಪ್ರದೇಶಗಳ ಹೊಸ ಸಮಗ್ರ ಅಭಿವೃದ್ಧಿ ವರದಿಯನ್ನು ಜುಲೈ 16ರಂದು ಬಿಡುಗಡೆ ಮಾಡಿದೆ. ಯಾವಾಗ ಮಾಡಿದೆ? ಇವತ್ತೇ ಮಾಡಿದೆ. ಜುಲೈ 16ರಂದು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಪರಿಸರ ಸಂರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿರುವ ಪ್ರಮುಖ ಭಾರತೀಯ ರಾಜ್ಯ ಯಾವುದು? ತಮಿಳುನಾಡು ಆಗಿರ್ತಕ್ಕಂಥದ್ದು. ತಮಿಳುನಾಡು ಪ್ರಥಮ. ಜುಲೈ 2026ರ ಹೊಸ ಅಧಿಕೃತ ಜೌಗು ಪ್ರದೇಶಗಳ ವರದಿ ಪ್ರಕಾರ ತಮಿಳುನಾಡು ಭಾರತದಲ್ಲೇ ಗರಿಷ್ಠ 18 ರಾಮ್ಸಾರ್ ತಾಣಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಉತ್ತರ ಪ್ರದೇಶ ದ್ವಿತೀಯ ಸ್ಥಾನದಲ್ಲಿದೆ. ಇದು 10 ರಾಮ್ಸಾರ್ ತಾಣಗಳನ್ನು ಹೊಂದಿದೆ. ರಾಮ್ಸಾರ್ ಜೌಗು ಪ್ರದೇಶಗಳನ್ನು ಹೊಂದಿರತಕ್ಕಂಥದ್ದು. ಆಮೇಲೆ ಕರ್ನಾಟಕಕ್ಕೆ ಬಂದಾದರೆ, ಕರ್ನಾಟಕವು ಪ್ರಸ್ತುತ 4 ಜೌಗು ತಾಣಗಳನ್ನು ಹೊಂದಿದೆ. ಅದು ಯಾವ್ದ್ಯಾವುದು? ರಂಗನತಿಟ್ಟು, ಮಾಗಡಿಕೆರೆ, ಅಂಕಸಮುದ್ರ ಮತ್ತು ಅಘನಾಸಿನಿ ಜೌಗು ಪ್ರದೇಶಗಳು. ತುಂಬ ಇಂಪಾರ್ಟೆಂಟು, ಕ್ವಶನ್ ಕೇಳ್ಬೋದು. ಕರ್ನಾಟಕದ ಜೌಗು ಪ್ರದೇಶಗಳು ರಂಗನತಿಟ್ಟು, ಮಾಗಡಿಕೆರೆ, ಅಂಕಸಮುದ್ರ ಮತ್ತು ಅಘನಾಸಿನಿ ಜೌಗು ಪ್ರದೇಶಗಳು. ಜಾಗತಿಕ ಒಪ್ಪಂದ 1971ರಲ್ಲಿ ಇರಾನ್ನ ರಾಮ್ಸಾರ್ ನಗರದಲ್ಲಿ
ನಡೆದ ಅಂತಾರಾಷ್ಟ್ರೀಯ ಜೌಗು ಪ್ರದೇಶ ಒಪ್ಪಂದದ ನಿಯಮಗಳನ್ವಯ ಈ ತಾಣಗಳನ್ನು ರಕ್ಷಿಸಲಾಗುತ್ತದೆ. ಯಾವ ನಿಯಮಗಳು? ರಾಮ್ಸರ್ ನಗರಗಳಲ್ಲಿ ನಡೆದ ಅಂತಾರಾಷ್ಟ್ರೀಯ ಜೌಗು ಪ್ರದೇಶ ಒಪ್ಪಂದದ ನಿಯಮಗಳನ್ವಯ 1971ರಲ್ಲಿ ಇದು ನಡೆದಿರತಕ್ಕಂಥದ್ದು. ಜುಲೈ 16, 2026 ಜಿನೆವಾ ಸಭೆಯಲ್ಲಿ ಭಾರತದ ನೇತೃತ್ವದಲ್ಲಿ 7 ಜಾಗತಿಕ ಆಹಾರ ಮಾನದಂಡಗಳನ್ನು ಅಂಗೀಕರಿಸಿದ ಕೋಡೆಕ್ಸ್ ಅಲಿಮೆಂಟಾರಿಯಸ್ ಕಮಿಷನನ್ನು ಸ್ಥಾಪಿಸಿದವರು ಯಾರು? ಇಲ್ಲಿ ನಡೆಯಿತು, ಜಿನೆವಾದಲ್ಲಿ ಒಂದು ಸಭೆ ನಡೆಯುತ್ತೆ. ಅದು ಭಾರತದ ನೇತೃತ್ವದಲ್ಲಿ 7 ಜಾಗತಿಕ ಆಹಾರ ಮಾನದಂಡಗಳನ್ನು ಅಂಗೀಕರಿಸಿದೆ. ಯಾವುದು? ಎಷ್ಟು? 7 ಆಹಾರ ಮಾನದಂಡಗಳನ್ನು ಅಂಗೀಕರಿಸಿದೆ. ಅದು ಯಾವುದಂದರೆ ಕೋಡೆಕ್ಸ್ ಅಲಿಮೆಂಟಾರಿಯ ಕಮಿಷನ್. ಅದು ಯಾವುದು? FAO ಅಂಡ್ WHO ಜಂಟಿಯಾಗಿ ಸ್ಥಾಪಿಸಿದ ಜಾಗತಿಕ ಆಯೋಗ. FAO ಅಂಡ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂಡ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ನೋಡಿ, ಜಾಗತಿಕವಾಗಿ ಅತ್ಯುನ್ನತ ಗುಣಮಟ್ಟದ ಆಹಾರ ನಿಯಂತ್ರಣದ ನಿಯಮಗಳನ್ನು ರೂಪಿಸುವ ಅಂತಾರಾಷ್ಟ್ರೀಯ ಸಂಸ್ಥೆ ಇದಾಗಿದೆ. ಗ್ರಾಹಕರ ಆರೋಗ್ಯ ಮತ್ತು ಕೃಷಿ ಮಾರುಕಟ್ಟೆಯಲ್ಲಿನ ಆಹಾರ ಸುರಕ್ಷತೆಗಳ ಮೇಲುಸ್ತುವಾರಿಯನ್ನು ಈ ಆಯೋಗ ನೋಡಿಕೊಳ್ಳುತ್ತೆ. ನೋಡಿ, ಜುಲೈ 16, 2026 ಜಿನೆವಾದಲ್ಲಿ ನಡೆದ ಸಭೆಯಲ್ಲಿ ಭಾರತದ ನೇತೃತ್ವದಲ್ಲಿ 7 ಜಾಗತಿಕ ಹೊಸ ಆಹಾರ ಸುರಕ್ಷತಾ ಮಾನದಂಡಗಳನ್ನು ಅಂಗೀಕರಿಸಲಾಗಿದೆ. ಇದರಲ್ಲಿ ಬ್ಯಾಕ್ಟೀರಿಯಾ ನಿಯಂತ್ರಣ. ಈ ಸಭೆಯಲ್ಲಿ ಕೋಳಿ ಮಾಂಸದಲ್ಲಿ ಕಂಡುಬರುವ ಮಾರಕ ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾವನ್ನು ನಿಯಂತ್ರಿಸುವ ಜಾಗತಿಕ ಮಾರ್ಗಸೂಚಿ ಪ್ರಮುಖವಾಗಿದೆ. ಕೋಳಿ ಮಾಂಸದಲ್ಲಿ ಯಾವ ಬ್ಯಾಕ್ಟೀರಿಯಾ ಕಂಡುಬರುತ್ತೆ? ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ. ಕೋಡೆಕ್ಸ್ ಅಲಿಮೆಂಟಾರಿಯಸ್ ಆಯೋಗವನ್ನು 1963ರಲ್ಲಿ FAO ಅಂಡ್ WHO ಜಂಟಿಯಾಗಿ ಗ್ರಾಹಕರ ಆರೋಗ್ಯ ರಕ್ಷಣೆಯ ಧ್ಯೇಯದೊಂದಿಗೆ ಸ್ಥಾಪಿಸಿದ್ದವು. ಅತ್ಯುನ್ನತ ಗುಣಮಟ್ಟದ ಜಾಗತಿಕ ಆಹಾರ ಸುರಕ್ಷತೆಯ ನಿಯಮಾವಳಿಯನ್ನು ಬಿಡುಗಡೆ ಮಾಡುವ ಈ ಆಯೋಗದ ಪ್ರಧಾನ ಕೇಂದ್ರ ಕಚೇರಿ ಇಟಲಿಯ ರೋಮ್ ನಗರದಲ್ಲಿದೆ. ಯಾವುದು? ಇಟಲಿಯ ರೋಮ್. ಆಹಾರ ಗುಣಮಟ್ಟದ್ದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಇಸ್ ಜುಲೈ 16, 2026 ಕೇಂದ್ರ ಗೃಹ ಸಚಿವಾಲಯವು ಜನ್ಮ ಮತ್ತು ಮರಣ ನೋಂದಣಿಯನ್ನು ಆಧಾರ್ನೊಂದಿಗೆ ಸಂಪೂರ್ಣವಾಗಿ ಲಿಂಕ್ ಮಾಡಲು ಕಡ್ಡಾಯಗೊಳಿಸಿದ ನೂತನ ಡಿಜಿಟಲ್ ಪೋರ್ಟಲ್ನ ಹೆಸರೇನು? ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ 2.0 CRS 2.0 ಪೋರ್ಟಲ್. CRS 2.0 ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಪೋರ್ಟಲ್. ಕೇಂದ್ರ ಸರ್ಕಾರವು ಜನನ ಮತ್ತು ಮರಣಗಳ ಡಿಜಿಟಲ್ ದೃಢೀಕರಣ ನೋಂದಣಿಯನ್ನು ಸಂಪೂರ್ಣವಾಗಿ ಆಧಾರ್ ವ್ಯವಸ್ಥೆಯೊಂದಿಗೆ ಲಿಂಕ್ ಮಾಡಿದೆ. ಯಾವುದು? ಆಧಾರ್ ವ್ಯವಸ್ಥೆಯೊಂದಿಗೆ ಲಿಂಕ್ ಮಾಡಿದೆ. ಇನ್ನು ಮುಂದೆ ಈ ನೂತನ ನೋಂದಣಿ ಪ್ರಮಾಣ ಪತ್ರವೇ ಪ್ರಮುಖ ನಾಗರಿಕ ಸೇವೆಗಳಿಗೆ ಮೊದಲ ಅಧಿಕೃತ ದಾಖಲೆಯಾಗಲಿದೆ. ಜುಲೈ 16, 2026 ಕೇಂದ್ರ ಗೃಹ ಸಚಿವಾಲಯ. ಯಾವುದು? ಗೃಹ ಸಚಿವಾಲಯವು ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಜನ್ಮ ಮತ್ತು ಮರಣ ನೋಂದಣಿಯನ್ನು ಸಂಪೂರ್ಣ ಡಿಜಿಟಲೀಕರಣಗೊಳಿಸಲು ಕಡ್ಡಾಯಗೊಳಿಸಲಾಗಿದೆ. ಯಾವ ಪೋರ್ಟಲ್ ಮೂಲಕ? CRS 2.0 ಪೋರ್ಟಲ್ನ ಮೂಲಕ. ಇದರ ಅಡಿಯಲ್ಲಿ ಸೃಜಿಸಲಾಗುವ ಡಿಜಿಟಲ್ ಜನನ ಪ್ರಮಾಣ ಪತ್ರವು ನಾಗರಿಕರ ಶಾಲಾ ಪ್ರವೇಶ, ಚಾಲನಾ ಪರವಾನಗಿ ಮತ್ತು ಆಧಾರ್ ಸೇವೆಗಳಿಗೆ ಏಕೈಕ ಕಾನೂನು ದಾಖಲೆಯಾಗಲಿದೆ. ಇದು ಏಕೈಕ ಕಾನೂನು ದಾಖಲೆಯಾಗಿ ಮಾರ್ಪಟ್ಟಿರತಕ್ಕಂಥದ್ದು. ಭಾರತದ ರಿಜಿಸ್ಟ್ರಾರ್ ಜನರಲ್ RGI ಅಡಿಯಲ್ಲಿ ಈ ವ್ಯವಸ್ಥೆಯನ್ನು ಅತ್ಯಂತ ಭದ್ರವಾಗಿ ಮತ್ತು ಸಂಪೂರ್ಣ ಪಾರದರ್ಶಕವಾಗಿ ನಿರ್ವಹಿಸಲಾಗುತ್ತದೆ. ದೇಶಾದ್ಯಂತ ಇರುವ ಎಲ್ಲ ಆಸ್ಪತ್ರೆಗಳು ಮತ್ತು ಸ್ಥಳೀಯ ಪಂಚಾಯಿತಿ ಸಂಸ್ಥೆಗಳನ್ನು ನೇರವಾಗಿ ಈ ರಾಷ್ಟ್ರೀಯ ದತ್ತಾಂಶ ಜಾಲದೊಂದಿಗೆ ಲಿಂಕ್ ಮಾಡಲಾಗಿದೆ. ಇಲ್ಲಿ ಆಸ್ಪತ್ರೆ ಮತ್ತು ಸ್ಥಳೀಯ ಪಂಚಾಯತ್ ಸಂಸ್ಥೆಗಳೊಂದಿಗೆ ನೇರವಾಗಿ ಲಿಂಕ್ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಲೈಕ್ ಮಾಡಿ. ಹೊಸ ವಿಡಿಯೋನ ಬಿಡ್ತಿರೋಣ ಮತ್ತೆ. ಥ್ಯಾಂಕ್ ಯು ಸೋ ಮಚ್.